ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ನಾರಾಯಣಾಯ. ಸರ್ವರಿಗೂ ಸುಸ್ವಾಗತ. ಈ ದಿನ ನಾವು ಗುರು ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ. ಜನ್ಮಕುಂಡಲಿಯಲ್ಲಿ ಯಾವುದೇ ಒಂದು ರಾಶಿಯಲ್ಲಿ ಅಥವಾ ಒಂದು ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಹಾಗಾದರೆ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ಶನಿಯ ಯುತಿ ಇದ್ದಾಗ ಏನು ಫಲಗಳು ಸಿಗುತ್ತೆ ಅನ್ನೋದನ್ನ ನಾವು ನೋಡೋಣ. ಗುರು ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು. ಹಾಗಾದರೆ ಗುರು ಹಾಗೂ ಶನಿ ಗ್ರಹಗಳ ಕಾರಕತ್ವಗಳು ಏನೇನು ಅನ್ನೋದನ್ನ ನಾವು ನೋಡೋಣ. ಜ್ಞಾನ, ಉಪದೇಶಕ, ಸಲಹೆಗಾರ, ಪುರೋಹಿತ, ಶುಭತ್ವ, ಸಾತ್ವಿಕತೆ, ಭಾಗ್ಯ, ಮೂಗು, ಹಳದಿ ಬಣ್ಣ, ಈಶಾನ್ಯ ದಿಕ್ಕು, ನೀಲಮಣಿ, ಚಿನ್ನ, ಕಡಲೆ ಬೇಳೆ, ಅರಿಶಿಣ, ಪುರುಷ ಜೀವಕಾರಕ, ಎತ್ತರದ ನಿಲುವು, ದಾರ್ಶನಿಕ, ಸತ್ಯ, ದಿನಸಿ ವ್ಯಾಪಾರಿ, ಸಾಮಾಜಿಕ ಗೌರವ, ಜ್ಯೋತಿಷ್ಯ, ಶಿಕ್ಷಕ, ದಯೆ, ಅಂಜೂರದ ಮತ್ತು ಬಾಳೆಯ ಮರ, ಚಂದನ, ಪೂಜೆ, ಪೂಜೆಯ ಮನೆ ಅಂದರೆ ದೇವರ ಮನೆ, ದೇಹದಲ್ಲಿನ ಕೊಬ್ಬಿನ ಅಂಶ, ಕೊಬ್ಬು ಅಂದರೆ ಲಿಪಿಡ್ ಇತ್ಯಾದಿಯಾಗಿ ಗುರುವಿನ ಕಾರಕತ್ವಗಳಾಗುತ್ತೆ. ಈಗ ಶನಿಯ ಕಾರಕತ್ವಗಳು ಏನೇನು ಅನ್ನೋದನ್ನ ನೋಡೋಣ. ಕರ್ಮಕಾರಕ, ಆಲಸ್ಯ, ಹಾರ್ಡ್ ವರ್ಕ್ ಅಂದರೆ ಕಷ್ಟಕರ ಕೆಲಸ, ಕಠಿಣವಾದ ಕೆಲಸಗಳು, ಗುಲಾಮಗಿರಿ, ನೌಕರಿ ಅಂದರೆ ಕೆಲಸ, ಕಾರ್ಮಿಕ, ವಯಸ್ಸಾದ ಅಥವಾ ಇಳಿ ವಯಸ್ಸಿನ, ಶಿಸ್ತುಬದ್ಧ, ಅನುಶಾಸಿತ, ಪರಿತ್ಯಾಗ, ನಪುಂಸಕತೆ, ಅಂಗವೈಕಲ್ಯ, ಕಬ್ಬಿಣ, ವಾಯುವಿಕಾರ, ಕೃಷಿಯೋಗ್ಯ ಭೂಮಿ, ಚರ್ಮ, ಹಳೆಯ ವಸ್ತುಗಳು, ಭಗವಂತ ಶಿವ, ಭೂಗತವಾದ ವಸ್ತು, ಗಣಿ, ಇಂಜಿನಿಯರಿಂಗ್, ಕಾರ್ಮಿಕರ ಸಂಘದ ಮುಖಂಡ, ಕಪ್ಪು ಅನ್ನ ಅಂದರೆ ಕಪ್ಪು ಖಾದ್ಯ ಪದಾರ್ಥಗಳು ಅಂತ ಅರ್ಥ, ನೀಲಂ, ಗ್ರಾಮದ ಪ್ರಧಾನ ಅಂದರೆ ವಿಲೇಜ್ ಹೆಡ್ ಇತ್ಯಾದಿಯಾಗಿ ಶನಿಯ ಕಾರಕತ್ವಗಳಾಗುತ್ತೆ. ಗುರು ಹಾಗೂ ಶನಿಯ ಯುತಿಯ ಫಲಗಳನ್ನು ತಿಳಿಯುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯುವಾಗ ಆ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಕುಳಿತಿದೆಯಾ ಅನ್ನೋದನ್ನ ಗಮನಿಸಬೇಕು. ಅದರ ಜೊತೆಗೆ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಪ್ರಭಾವ ಇದೆಯಾ ಅನ್ನೋದನ್ನ ತಿಳ್ಕೋಬೇಕು. ಹಾಗೂ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಗಳನ್ನು ಗಮನಿಸಿ ತದನಂತರ ನಾವು ಯುತಿಯ ಫಲಗಳನ್ನು ಹೇಳೋದಕ್ಕೆ ಮುಂದಾಗಬೇಕು. ಒಂದು ವೇಳೆ ಗುರು ಹಾಗೂ ಶನಿ ಗ್ರಹಗಳ ಯುತಿಯಲ್ಲಿ ಅನ್ಯ ಗ್ರಹಗಳ ಸಂಪರ್ಕವಿದ್ದಾಗ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳು ನಮಗೆ ಕಾಣಸಿಗುತ್ತೆ. ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ಶನಿಯ ಯುತಿ ಇದ್ದರೆ ಜಾತಕನು ಬೇಗ ಜೀವನೋಪಾಯದ ಕೆಲಸಕ್ಕೆ ಇಳಿತಾನೆ. ಜಾತಕನು ಬೇಗನೆ ಆದಾಯದ ಮೂಲವನ್ನ ಸೃಷ್ಟಿಸಿಕೊಳ್ತಾನೆ, ಹುಡುಕ್ತಾನೆ. ಕಾರಣ ಗುರುವು ಜೀವಕಾರಕನಾಗಿದ್ದಾನೆ ಮತ್ತು ಶನಿಯು ಕರ್ಮಕಾರಕನಾಗಿದ್ದಾನೆ, ಜೀವನೋಪಾಯದ ಕಾರಕನಾಗಿದ್ದಾನೆ. ಆದುದರಿಂದ ಗುರುವು ವ್ಯಕ್ತಿಯನ್ನ ಆದಷ್ಟು ಬೇಗನೆ ಜೀವನೋಪಾಯಕ್ಕೆ ಜೋಡಿಸ್ತಾನೆ. ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ಶನಿಯ ಯುತಿ ಇದ್ದರೆ ಜಾತಕನ ಕಾರ್ಯಕ್ಷೇತ್ರವು ಸಲಹೆಗೆ ಸಂಬಂಧಿಸಿದ್ದಾಗಿರುತ್ತದೆ, ಜ್ಞಾನಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಏಕೆಂದರೆ ಗುರು ಶನಿ ಯುತಿಯಲ್ಲಿ ಜಾತಕನು ಒಬ್ಬ ಉತ್ತಮ ಸಲಹೆಗಾರನಾಗಿರ್ತಾನೆ.
ಯಾವ ಯಾವ ಕ್ಷೇತ್ರದಲ್ಲಿ ಸಲಹೆಯ ಅವಶ್ಯಕತೆ ಇರುತ್ತದೆಯೋ, ಯಾವ ಯಾವ ಕ್ಷೇತ್ರದಲ್ಲಿ ಸಲಹೆಯ ಅವಶ್ಯಕತೆ ಇರುತ್ತದೆಯೋ ಆ ಸಲಹೆಗಾರನ ಕುಂಡಲಿಯಲ್ಲಿ ಈ ಯುತಿ ಕಂಡುಬರುತ್ತೆ. ಮತ್ತು ವ್ಯಕ್ತಿಯು ಎಲ್ಲಿ ತನ್ನ ಜ್ಞಾನವನ್ನು ಉಪಯೋಗಿಸಬೇಕಾಗಬಹುದೋ, ವ್ಯಕ್ತಿಯು ಎಲ್ಲಿ ತನ್ನ ಜ್ಞಾನವನ್ನು ಉಪಯೋಗಿಸಬೇಕಾಗುವುದೋ, ಅಂದರೆ ಶಿಕ್ಷಕ, ಜ್ಯೋತಿಷಿ, ಮ್ಯಾನೇಜರ್, ಗುರು ಶನಿ ಯುತಿಯಲ್ಲಿ ಹೇಳಿ ಮಾಡಿಸಿದ ಹಾಗೆ ಇಂತಹ ಕೆಲಸಗಳನ್ನು ಮಾಡ್ತಾರೆ. ಕಾರಣ ಏನಂದ್ರೆ ಗುರುವು ಪುರುಷ ಜೀವಕಾರಕನಾಗಿರ್ತಾನೆ ಮತ್ತು ಶನಿಯು ಕರ್ಮಕಾರಕನಾಗಿರ್ತಾನೆ. ಗುರುವು ಜ್ಞಾನದ ಕಾರಕನಾಗಿದ್ದಾನೆ, ಸಲಹೆಯ ಕಾರಕನಾಗಿದ್ದಾನೆ. ಆದುದರಿಂದ ವ್ಯಕ್ತಿಯು ತನ್ನ ಜ್ಞಾನದ ಮೂಲಕ, ಸಲಹೆಯ ಮೂಲಕ ತನ್ನ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸ್ತಾನೆ, ಉನ್ನತಿಯನ್ನು ಹೊಂದುತ್ತಾನೆ. ಜನ್ಮ ಕುಂಡಲಿಯಲ್ಲಿ ಗುರು ಹಾಗೂ ಶನಿಯ ಯುತಿ ಇದ್ದರೆ, ಒಂದು ವೇಳೆ ಗುರುವು ಪೀಡಿತನಾಗಿದ್ದರೆ ವ್ಯಕ್ತಿಯು ಆಲಸ್ಯ ಸ್ವಭಾವದವನಾಗಿರ್ತಾನೆ. ಕಾರಣ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ ಮತ್ತು ಶನಿಯು ಆಲಸ್ಯದ ಕಾರಕನಾಗಿದ್ದಾನೆ. ಜನ್ಮ ಕುಂಡಲಿಯಲ್ಲಿ ಗುರು ಹಾಗೂ ಶನಿಯ ಯುತಿ ಇದ್ದರೆ ವ್ಯಕ್ತಿಯಲ್ಲಿ ಮೆಚುರಿಟಿ ಅಂದರೆ ಪ್ರಬುದ್ಧತೆ ಕಂಡುಬರುತ್ತೆ. ಅಂದರೆ ವ್ಯಕ್ತಿಯಲ್ಲಿ ಬುದ್ಧಿಯ ಪರಿಪಕ್ವತೆ ಕಂಡುಬರುತ್ತೆ. ಏಕೆ ಅಂದರೆ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ ಮತ್ತು ಶನಿಯು ಮೆಚುರಿಟಿಯ ಪ್ರಬುದ್ಧತೆಯ ಕಾರಕನಾಗಿದ್ದಾನೆ. ಜನ್ಮ ಕುಂಡಲಿಯಲ್ಲಿ ಗುರು ಹಾಗೂ ಶನಿಯ ಯುತಿಯ ಮೇಲೆ ಅಶುಭ ಪ್ರಭಾವವಿದ್ದರೆ ವ್ಯಕ್ತಿಗೆ ವಾಯುವಿಕಾರವಾಗಬಹುದು. ವ್ಯಕ್ತಿಗೆ ಕೀಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಸಂಧಿವಾತ, ಈ ರೀತಿಯ ಸಮಸ್ಯೆಗಳು ಕಂಡುಬರುತ್ತೆ. ಕಾರಣ ಏನಂದ್ರೆ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ ಮತ್ತು ಶನಿಯು ವಾಯುವಿಕಾರದ ಕಾರಕನಾಗಿದ್ದಾನೆ. ವಾಯುವಿಗೆ ಸಂಬಂಧಿಸಿದ ರೋಗಗಳನ್ನು ಶನಿದೇವನು ನೀಡುತ್ತಾನೆ. ಶನಿದೇವನು ರೋಗಕಾರಕನೆಂದು ಹೇಳಲಾಗಿದೆ. ಜನ್ಮ ಕುಂಡಲಿಯಲ್ಲಿ ಗುರು ಹಾಗೂ ಶನಿಯ ಯುತಿ ಇದ್ದರೆ, ಆ ಯುತಿಯು ಶುಭ ಪ್ರಭಾವದಲ್ಲಿ ಇದ್ದರೆ ವ್ಯಕ್ತಿಯು ಬೇಗ ಕಾರ್ಯಕ್ಷೇತ್ರಕ್ಕೆ ಬರ್ತಾನೆ. ಇದರ ಜೊತೆಯಲ್ಲಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಗೌರವವನ್ನು ಗಳಿಸ್ತಾನೆ, ಸಾಮಾಜಿಕ ಆದರ ಗೌರವಗಳನ್ನು ಗಳಿಸ್ತಾನೆ ಮತ್ತು ವ್ಯಕ್ತಿಯು ತನ್ನ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದುತ್ತಾನೆ. ಕಾರಣ ಏನಂದ್ರೆ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ, ಸಾಮಾಜಿಕ ಗೌರವವನ್ನು ತಂದುಕೊಡ್ತಾನೆ. ಇಲ್ಲಿ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ಜೀವನೋಪಾಯದ ಕೆಲಸದಲ್ಲಿ ತೊಡಗಿಸ್ತಾನೆ. ಜನ್ಮ ಕುಂಡಲಿಯಲ್ಲಿ ಗುರು ಹಾಗೂ ಶನಿಯ ಯುತಿ ಇದ್ದರೆ ಜಾತಕನ ಅಣ್ಣನು ಜ್ಞಾನಿಯಾಗಿರ್ತಾನೆ, ಸಾಮಾಜಿಕ ಗೌರವ ಗಳಿಸ್ತಾನೆ. ಸಮಾಜದಲ್ಲಿ ಅಣ್ಣನಿಗೆ ಗೌರವ ಸಿಗುತ್ತೆ. ಕಾರಣ ಗುರುವು ಜ್ಞಾನದ ಕಾರಕನಾಗಿದ್ದಾನೆ, ಸಮಾಜದಲ್ಲಿ ಗೌರವವನ್ನು ತಂದುಕೊಡ್ತಾನೆ ಮತ್ತು ಶನಿಯು ನಾಡಿ ಜ್ಯೋತಿಷ್ಯದಲ್ಲಿ ಅಣ್ಣನ ಕಾರಕನೆಂದು ಹೇಳಲಾಗಿದೆ. ಇದಿಷ್ಟು ಗುರು ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳನ್ನು ಯಾವ ರೀತಿಯಾಗಿ ತಿಳಿಯಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ. ಮುಂದಿನ ಸಂಚಿಕೆಯಲ್ಲಿ ನಾವು ಗುರು ಹಾಗೂ ರಾಹು ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ. ಶ್ರೀ ಕೃಷ್ಣ ಅರ್ಪಣ.